Hello students, welcome to RH Chemistry. So in today's KCET and NEET Final Punch 2021 Alcohol Phenols Ethers Part 3 ಅಲ್ಲಿ the 10 best higher level ಸ್ವಲ್ಪ higher level ಪ್ರಾಬ್ಲಮ್ ಅನ್ನು ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಚಾನಲಲ್ಲಿರುವಂತಹ KCET ಮತ್ತು ನೀಟ್ಗೆ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂಥ ಕಂಟೆಂಟ್ಗಳನ್ನ ನೋಡಿ ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣಂತೆ. ಸೊ ಫಸ್ಟ್ ಒನ್ ರಿಮೆಂಬರ್, ಈಗ ಆಲ್ರೆಡಿ ನಾನು ಎಕ್ಸಾಂಪ್ಲರ್ ಪ್ರಾಬ್ಲಮನ್ನು ಡಿಸ್ಕಸ್ ಮಾಡಿದ್ದೀನಿ. ಸೊ ಸಮ್ ಮೋರ್ ಪ್ರಾಬ್ಲಮನ್ನು ಪಾರ್ಟ್ 2ದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಇದು ಪಾರ್ಟ್ 3 ಆ್ಯಂಡ್ ದ ಲಾಸ್ಟ್ ಪಾರ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಸೊ ಇದರಲ್ಲಿ ಒಂದಷ್ಟು ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡ್ಕೊಳ್ಳೋಣಂತೆ. ಸೊ ಯಾವಾಗ ನಾವು ಈ ರೀತಿ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತೀವಿ, ಕ್ವಶನ್ಸನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಒಂದಲ್ಲ ಒಂದು ಹೊಸ ಕಾನ್ಸೆಪ್ಟನ್ನು ನಾನು ಆ ಕ್ವಶನ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಅದನ್ನು ಕಲಿಯೋದಕ್ಕೆ ಪ್ರಯತ್ನ ಮಾಡಿ. ಸೊ ಈಗ ಈ ಕೇಸ್ ಒಳಗೆ ನೋಡಿ, ಸೊ ಈ ರೀತಿ ಕಂಪೌಂಡ್ ಕೊಟ್ಟು H3O+ ಅಂತಂದ್ರೇನು, ಹೈಡ್ರಾಲಿಸಿಸ್ ಅನ್ನೋದು ಗೊತ್ತಿರಲಿ. ಸೊ ಹಾಗಾದರೆ ಈ ಹೈಡ್ರಾಲಿಸಿಸ್ ಆದರೆ ಯಾವ ಗ್ರೂಪ್ಗೆ ಏನಾಗಿ ಕನ್ವರ್ಟ್ ಆಗ್ತದ ಅಂತ ನೋಡ್ಬೇಕು ನಾವು, ಹೌದಾ? ಸೊ ಇದಕ್ಕೆ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಆಲ್ವೇಸ್ ಫಾರ್ ಎಕ್ಸಾಂಪಲ್ ಇಫ್ ಇಟ್ ಈಸ್ RCH2OCH3 ಇತ್ತು, when this will undergo hydrolysis H3O+, the product form will be, always remember the product formed will be in this particular case, so RCH2OH ಅಂದರೆ ಇದೇನು ಪಾರ್ಟ್ ಇದೆ ಇದು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ದ್ಯಾಟ್ ಇಲ್ಲಿ ಎ ಅನ್ನು ಬರೀಬೇಕಾದ್ರೆ ಹೇಗೆ ಬರೆಯೋಣಂತೆ ಹಾಗಾದ್ರೆ ಈಗ, ಸೊ ಸೈಕ್ಲೋಹೆಕ್ಸೇನ್, ದೆನ್ ಹಿಯರ್ ಇಟ್ ಬಿಕಮ್ OH and here it become OH. this will be no change, COOH ಹಾಗೇನೆ ಇರ್ತದೆ ಅನ್ನೋದು ಗೊತ್ತಿರಲಿ. ಸೊ ಇದಾದ ಮೇಲೆ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಈಸ್ ದ್ಯಾಟ್, ಇದು ಡೈರೆಕ್ಟಾಗಿ ಬಿ ಅನ್ನು ಕೊಡೋದಕ್ಕಿಂತ ಮುಂಚೆ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. ವೆನೆವರ್ ಒನ್ ಕಾರ್ಬನ್ ಮೇಲೆ 2 OH ಗ್ರೂಪ್ ಇದ್ದರೆ ದಿಸ್ ಈಸ್ ನಾಟ್ ಎಟ್ ಆಲ್ ಸ್ಟೇಬಲ್, ಗೊತ್ತಿರಲಿ. ಸೊ ವಿಚ್ ಈಸ್ ನಾಟ್ ಎಟ್ ಆಲ್ ಸ್ಟೇಬಲ್ ಇಮಿಡಿಯೇಟ್ಲಿ ಗೆಟ್ ಕನ್ವರ್ಟೆಡ್ ಇಂಟು ಮೈನಸ್ ವಾಟರ್ ಮಾಲಿಕ್ಯೂಲ್. ಇಲ್ಲಿ ನೀವೇನು ಹೀಟ್ ಮಾಡಲೇಬೇಕು ಏನೂ ಇಲ್ಲ. ಸೊ ಇದು ಸ್ಟೇಬಲ್ ಇಲ್ಲ ಅನ್ನೋದಕ್ಕೆ ಇಮಿಡಿಯೇಟ್ ಆಗಿ ಡಬಲ್ ಬಾಂಡ್ O ಆಗಿ ಕನ್ವರ್ಟ್ ಆಗಿಬಿಡ್ತದೆ, ಆಗ್ತದೆ. Very important method, very important step. So hence here also remember I will write this as like this. So idu double bond O agi convert ಆಯಿತು because minus H2 ಆಯಿತು. ಸೊ ಇದು COOH ಹಾಗೇನೆ ಉಳಿದಿರ್ತದೆ, ಕರೆಕ್ಟಾ? COOH ಹಾಗೇನೆ ಉಳಿದಿರ್ತದೆ. ಸೊ ಈಗ ವೆರಿ ಇಂಪಾರ್ಟೆಂಟ್, ಹೀಟ್ ಮಾಡಿದ್ದೀವಿ. ಸೊ ಆಲ್ವೇಸ್ ರಿಮೆಂಬರ್ ವೆನ್ ಯು ಹೀಟ್ ಸಚ್ ಟೈಪ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್, ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಇವಾಲ್ವ್ಡ್. ಸೊ ವೆನ್ ಯು ಹೀಟ್ ಕಾರ್ಬನ್ ಡೈಆಕ್ಸೈಡ್ ಇವಾಲ್ವ್ ಆಯ್ತದೆ. ಕಾರ್ಬನ್ ಡೈಆಕ್ಸೈಡ್ ಇವಾಲ್ವ್ ಆದಮೇಲೆ ಈ ಹೈಡ್ರೋಜನ್ ಡೈರೆಕ್ಟಾಗಿ ಇಲ್ಲಿ ಅಟ್ಯಾಚ್ ಆಯಿತು. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಕಂಪೌಂಡ್ ಲೈಕ್ ದಿಸ್. So this should be the end product in this particular case. So the answer for this question is 2. ಬಹಳ ಇಂಪಾರ್ಟೆಂಟ್. CETಗೆ ಮತ್ತು ನೀಟಿಗೆ ಮತ್ತು JEEಗೆ ಯಾವುದೇ ಕೇಸಲ್ಲಾದರೂ ಈ ರೀತಿ ಕಾನ್ಸೆಪ್ಟ್ಸ್ಗಳು ಬಂದಾಗ ಏನನ್ನು ಥಿಂಕ್ ಮಾಡಬೇಕು ಅನ್ನೋದು ಗೊತ್ತಿರಲಿ. ಆ್ಯಂಡ್ ಈ ಒಂದಷ್ಟು ಕಾನ್ಸೆಪ್ಟ್ಸ್ಗಳನ್ನು ನೀವು ಜಾಸ್ತಿ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಗೊತ್ತಾಗ್ತದೆ ಹೊರತು ಸೊ ಸುಮ್ಮನೆ ನೀವು ಸಿನಾಪ್ಸಿಸನ್ನು 10 ಸಾರಿ ಓದಿದ್ರು ಕೂಡ ಇದರ ಒಂದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ನಿಮಗೆ ಗೊತ್ತಾಗೋದಿಲ್ಲ. ಸೊ ರಿಮೆಂಬರ್ ಮೈ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಗೋ ಟು ದ ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನಲ್ಲಿ ನೋಡಿ, ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಟು ಅಲ್ಕೀನ್ ಬೈ ಹೀಟಿಂಗ್ ವಿತ್ ಕಾನ್ಸಂಟ್ರೇಟ್ ಸಲ್ಫ್ಯೂರಿಕ್ ಆಸಿಡ್, ದ ಇನಿಷಿಯಲ್ ಸ್ಟೆಪ್ ಈಸ್ ಅಂತ ಕೇಳಿದ್ದಾರೆ, ರೈಟ್? ಇಲ್ಲಿ ಇನಿಷಿಯಲ್ ಸ್ಟೆಪ್ ಯಾವುದು ಅಂತೇಳಿ ಇದು ಥೇರಿ ಪಾರ್ಟ್, ಇದು ಆದರೂ ನೆನ್ಪಿಟ್ಕೊಳ್ಬೇಕು. ಸೊ ರಿಮೆಂಬರ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇಫ್ ಇಟ್ ಈಸ್ ಲೈಕ್ ದಿಸ್, RCH2OH ಇದೆ ಅಂತ ಅನ್ಕೊಳ್ಳಿ. ಸೊ ದಿಸ್ ವೆನ್ ರಿಯಾಕ್ಟ್ ವಿತ್ H+ ಇನ್ ದ ಫಸ್ಟ್ ಸ್ಟೆಪ್, ಫಸ್ಟ್ ವಾಟ್ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ RCH2OH and H, because here this will act as a nucleophile, attack of electrophile take place, hence you are going to get protonated alcohol is the product. ಸೊ ಪ್ರೊಟೋನೇಟೆಡ್ ಆಲ್ಕೋಹಾಲ್ ಅಂತ ಆಯಿತು. ಸೊ ಪ್ರೊಟೋನೇಟೆಡ್ ಆಲ್ಕೋಹಾಲ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಾಗ್ತದೆ, ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗ್ತದೆ. ಸೊ ಹೆನ್ಸ್ ಯು ಆರ್ ಗೋಯಿಂಗ್ ಟು ಗೆಟ್ ಕಾರ್ಬೋಕ್ಯಾಟಯಾನ್, ಕರೆಕ್ಟಾ? ಸೊ ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 3. ನೆಕ್ಸ್ಟ್, ಇಥಿಲಿನ್ ಗ್ಲೈಕಾಲ್ ಆನ್ ಟ್ರೀಟ್ಮೆಂಟ್ ವಿತ್ PI3 ಮೇನ್ಲಿ ಗಿವ್ಸ್. ಸೊ ದೀಸ್ ಟೈಪ್ ಆಫ್ ಪ್ರಾಬ್ಲಮ್ ನಮಗೆ ಕಾನ್ಸೆಪ್ಟನ್ನು
ನಿಮ್ಮ ಸಿನಾಪ್ಸಿಸಲ್ಲಿ ಹೇಳದೇ ಇದ್ದರೂ ಕೂಡ ಇಂಥ ಕ್ವಶನ್ ಬಂದಾಗ ಸ್ವಲ್ಪ ಥಿಂಕ್ ಮಾಡಬೇಕು. ಇಥಿಲೀನ್ ಗ್ಲೈಕಾಲ್ ಸ್ಟ್ರಕ್ಚರ್ ಅಂತೂ ಗೊತ್ತಿರ್ತದೆ. ಇಥಿಲೀನ್ ಗ್ಲೈಕಾಲ್ ಈಸ್ ಶೋನ್ ಲೈಕ್ ದಿಸ್, CH2OH CH2OH ಲೈಕ್ ದಿಸ್. ವೆನ್ ಇಟ್ ರಿಯಾಕ್ಟ್ ವಿತ್ PI3 ಗೊತ್ತಿರಲಿ, ವೆನ್ ಇಟ್ ರಿಯಾಕ್ಟ್ ವಿತ್ PI3. ಸೊ PI3 ಜೊತೆ ರಿಯಾಕ್ಟ್ ಆದಾಗ OH ಇಸ್ ರಿಪ್ಲೇಸ್ಡ್ ಬೈ ಅಯೋಡಿನ್. ನೆನ್ಪಿಟ್ಕೊಳ್ಳಿ, ಹಿಯರ್ ಇಟ್ ಈಸ್ ಅ ಅಯೋಡಿನೇಟಿಂಗ್ ರಿಯೇಜೆಂಟ್, ಹೌದಾ, ಹ್ಯಾಲೋಜಿನೇಟಿಂಗ್ ರಿಯೇಜೆಂಟ್. OH ಇಸ್ ರಿಪ್ಲೇಸ್ಡ್ ಬೈ I. ಸಿ, ಇದನ್ನು ನಾವು ಹ್ಯಾಲೋಲ್ಕೇನ್ಸ್ ಹ್ಯಾಲೋರಿನ್ಸ್ ಚಾಪ್ಟರ್ಲಿ ಪ್ರಿಪರೇಷನ್ ಆಫ್ ಹ್ಯಾಲೋಲ್ಕೇನ್ಸ್ ಅಲ್ಲಿ ಡಿಸ್ಕಸ್ ಮಾಡಿರ್ತೀವಿ. ಸೊ ಹೆನ್ಸ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಪ್ರಾಡಕ್ಟ್ ಆಸ್ CH2I ಆ್ಯಂಡ್ CH2I. CH2I. ಇಲ್ಲಿ ಒಂದು ಎಡಿಷನ್ ಪಾಯಿಂಟ್ ಅನ್ನು ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ನಾಟ್ ಸ್ಟೇಬಲ್. ಹೆನ್ಸ್ ಯು ಆರ್ ಗೋಯಿಂಗ್ ಟು ಗೆಟ್ ಕನ್ವರ್ಷನ್ ಆಫ್ ದಿಸ್ ಇಂಟು, ರಿಮೆಂಬರ್, -I2 ಆಗ್ತದೆ ಇಮಿಡಿಯೇಟ್ಲಿ. ಯು ಆರ್ ಗೋಯಿಂಗ್ ಟು ಗೆಟ್ CH ಡಬಲ್ ಬಾಂಡ್ CH2. ಸೊ ದಿಸ್ ಶುಡ್ ಬಿ ದ ಪ್ರಾಡಕ್ಟ್. ಹೆನ್ಸ್ ಇಥಿಲೀನ್ ಇಸ್ ದ ಆನ್ಸರ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ರಿಮೆಂಬರ್ ದ್ಯಾಟ್. ನಾವು ಫೋರ್ತ್ ಕ್ವಶನ್ ನೋಡಿ. ಫೋರ್ತ್ ಕ್ವಶನಲ್ಲಿ ಏನು ಕೇಳ್ತಾ ಇದ್ದಾರೆ ಅನ್ನೋದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಬೇಸ್ಡ್ ಆನ್ ದ, ರಿಮೆಂಬರ್, ಅಯೋಡೋಫಾರ್ಮ್ ಟೆಸ್ಟ್ ಆ್ಯಂಡ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ರಿಯಾಕ್ಷನ್. ಸೊ ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಆಲ್ಕೋಹಾಲ್ is formed which give positive iodoform test? First of all, remember, positive iodoform test is shown by only this type of group, CH3C double bond O group, or remember CH3CHOH type of group. ಈ ರೀತಿ ಗ್ರೂಪ್ ಇದ್ರೆ ಮಾತ್ರ ಪಾಸಿಟಿವ್ ಅಯೋಡೋಫಾರ್ಮ್ ಟೆಸ್ಟ್ ತೋರಿಸ್ತದೆ. ಈಗ ಪ್ರಾಡಕ್ಟನ್ನು ಬರಿತಾ ಹೋಗಿ. ಇಲ್ಲಿ ನೋಡಿ, PHMGBr C ಡಬಲ್ ಬಾಂಡ್ O ಅಂತ ಇದೆ. ನಮ್ಗೆ ಗೊತ್ತಿದೆ, ವೆನ್ ಎವರ್ ಇಟ್ ಈಸ್ ಕೀಟೋನ್ ಈಸ್ ದೇರ್, ಗೆಟ್ ಕನ್ವರ್ಟೆಡ್ ಇಂಟು ಅ ಸೆಕೆಂಡರಿ ಆಲ್ಕೋಹಾಲ್. ಯಾವಾಗ? ವೆನ್ ಎವರ್ ಇಟ್ ವಿಲ್ ರಿಯಾಕ್ಟ್ ವಿತ್ ದಿಸ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಫಾಲೋಡ್ ಬೈ ಹೈಡ್ರಾಲಿಸಿಸ್. ಹೆನ್ಸ್ ದ ಪ್ರಾಡಕ್ಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಲೈಕ್ ದಿಸ್. ಇದರ ಪ್ರಾಡಕ್ಟ್ ಬರೆಯೋದನ್ನು ಕೂಡ ನಾನು ಗ್ರಿಗ್ನಾರ್ಡ್ ರಿಯೇಜೆಂಟ್ ಸಪರೇಟ್ ವಿಡಿಯೋವನ್ನೇ ಮಾಡಿದ್ದೀನಿ. ಪ್ಲೀಸ್ ಸರ್ಚ್ ದ್ಯಾಟ್ ಬೈ ಗ್ರಿಗ್ನಾರ್ಡ್ ರಿಯೇಜೆಂಟ್ ಬೈ RH ಅಂತ ಹೇಳಿ ಸರ್ಚ್ ಮಾಡಿ, ನಿಮಗೆ ಸಿಗ್ತದೆ. ಸೊ ಹಿಯರ್ ದ ಪ್ರಾಡಕ್ಟ್ ವಿಲ್ ಬಿ ಲೈಕ್ ದಿಸ್. ರಿಮೆಂಬರ್, CH3C, ಇಲ್ಲಿ ಫಸ್ಟ್ ನಾನು ಡಬಲ್ ಬಾಂಡು ಹಾಗೆ ಬರ್ಕೊಳ್ತೀನಿ ಫಸ್ಟು. ದೆನ್ ದ ಪ್ರಾಡಕ್ಟ್ ಬರೀಬೇಕಾದ್ರೆ ಏನು ಮಾಡ್ತೀವಿ, ಇದರಲ್ಲಿ R ಗ್ರೂಪನ್ನು ತಗೊಳ್ಳಿ. ದಿಸ್ ಈಸ್ ಅವರ್ R ಗ್ರೂಪ್, ಹೌದಾ, PH. So this will attack on the carbonyl carbon. Then this O double bond will become OH. That is the shortcut. Hence remember, here I will write it as single bond OH, and that pH is here. In this particular case, you can see here this will not give iodoform test. See, I have not told you secondary alcohol will give iodoform test. ಗೊತ್ತಿರಲಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಗ್ರೂಪ್ ಇರಬೇಕು ಅಂದರೆ ಇಲ್ಲೊಂದು H ಇರಬೇಕು. OH ಗ್ರೂಪ್ ಯಾವುದಕ್ಕೆ ಅಟ್ಯಾಚ್ ಆಗಿದೆ ಅಲ್ಲಿ H ಇರಬೇಕು. H ಇದೆಯಾ ಇಲ್ಲಿ? ಇಲ್ಲ. ಹೆನ್ಸ್ ಇಟ್ ಈಸ್ ನಾಟ್ ಗಿವ್ iodoform ಟೆಸ್ಟ್, ಇಟ್ ಈಸ್ ನೆಗೆಟಿವ್. ಸೆಕೆಂಡ್ ಪ್ರಾಬ್ಲಮನ್ನು ನೋಡಿ. ಈ ಒಂದು ಕೇಸ್ ಒಳಗೆ CH3 CH2 CHO MeMgBr ಅಂತ ಇದೆ. Me ಈಸ್ ಅವರ್ R. ಸೊ ಇದನ್ನು ಕೂಡ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಶಾರ್ಟ್ ಫಾರ್ಮಲ್ಲಿ CH3 CH2 CH ಡಬಲ್ ಬಾಂಡ್ O ಅಂತ ಇದೆ, ರೈಟ್. ಸೊ ಏನು ಮಾಡಬೇಕು, ಇದನ್ನು ಡಬಲ್ ಬಾಂಡ್ ತೆಗೆದು ಸಿಂಗಲ್ ಬಾಂಡ್ OH ಮಾಡಬೇಕು. ಈ R ಗ್ರೂಪ್ ಅಂದರೆ ಮಿಥೈಲ್ ಗ್ರೂಪನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕು. ದಿಸ್ ಇಸ್ ದ ಪ್ರಾಡಕ್ಟ್. ಈಗ ಕ್ರಾಸ್ ಚೆಕ್ ಮಾಡಿ, ಈ ಗ್ರೂಪ್ ಇದೆಯಾ ಇಲ್ಲಿ ನೋಡಿ, CH3CHOH ಇದೆ. ಅಂದರೆ ದಿಸ್ ವಿಲ್ ಶೋ ಪಾಸಿಟಿವ್ ಟೆಸ್ಟ್, ಅಯೋಡೋಫಾರ್ಮ್ ಟೆಸ್ಟ್. ಸೊ ಅಂದರೆ ದಿಸ್ ಶುಡ್ ಬಿ ದ ಆನ್ಸರ್ ಇನ್ ದಿಸ್ ಕೇಸ್. ಸೊ ಇದರೊಳಗೆ ಈ ಆನ್ಸರ್ ಸೆಕೆಂಡ್ ಅಂತ ಗೊತ್ತಾದಮೇಲೆ ಮುಂದಿನ ಎರಡನ್ನು ನೀವು ಅನಾಲಿಸಿಸ್ ಮಾಡುವಂಥ ಅವಶ್ಯಕತೆಯೂ ಇರೋದಿಲ್ಲ. ಬಟ್ ಆದರೂ ಕೂಡ ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ಹೇಗೆ ಅಂಥೇಳಿ. ಸೆಕೆಂಡ್, ಈ ಪ್ರಾಡಕ್ಟ್ ಹೇಗಾಗ್ತದೆ ಅನ್ನೋದು ಗೊತ್ತಿರಲಿ. ಎಸ್ಟರ್ ಇಟ್ ಈಸ್. ಈ ರೀತಿ ಇದ್ದಾಗ ಪ್ರಾಡಕ್ಟ್ ಏನಾಗ್ತದೆ, ಹೇಗಾಗ್ತದೆ ಅನ್ನೋದು ಕೂಡ ಗೊತ್ತಿರಲಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈಗ ಇಲ್ಲಿ ನೋಡೋಣತ್ತೆ. ಸೊ ಫಸ್ಟ್ ಎಕ್ಸೆಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ, ಹೌದಾ. ಅದಕ್ಕೆ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತದೆ ಅಂತಂದ್ರೆ ಇದು ದಿಸ್ ಈಸ್ ಗೋಯಿಂಗ್ ಟು ಫಾರ್ಮ್, ರಿಮೆಂಬರ್, HC double bond O, PH is going to form. So first step ಅಲ್ಲಿ ಏನಾಗ್ತದೆ, HC double bond O, PH is going to form. So second step ಅಲ್ಲಿ ಮತ್ತೆ this will react with PHMGBr. So on hydrolysis, ಈಗ ಕೀಟೋನ್ ಆಗಿಬಿಡುತ್ತೆ, ಹೌದಾ. ದ ಕೀಟೋನ್ is going to give rise to, remember. So always remember, for ester you need 2 moles of Grignard reagent. ಅದಕ್ಕೆ ನೋಡಿ ಎಕ್ಸೆಸ್ ಅಂತ ಕೊಟ್ಟಿದ್ದಾರೆ. ಸೊ now this will give rise to HCl
OH ಮಾಡಿ, ಸೊ ಇದನ್ನು PH, ಇನ್ನೊಂದು R ಗ್ರೂಪ್ ಇದೆ, ಸೊ ಇದನ್ನು ನೀವು PH ಅಂತ ಬರೀರಿ. ಸೊ ದಿಸ್ ವಿಲ್ ಆಲ್ಸೋ ನಾಟ್ ಶೋ, ಇಟ್ ಈಸ್ ಆಲ್ಸೋ ನೆಗೆಟಿವ್ ಅಯೋಡೋಫಾರ್ಮ್ ಟೆಸ್ಟ್. ಈಗ ಇದನ್ನು ನೋಡಿ, ಇದು ಹೇಗೆ ಕನ್ವರ್ಟ್ ಆಗ್ತದೆ, ಮತ್ತು ಇದು ಕೂಡ ಎಷ್ಟರೇ ಇದೆ, ಹೌದಾ? ಸೊ ಫಸ್ಟ್ ಸ್ಟೆಪ್ CH3 C ಡಬಲ್ ಬಾಂಡ್ O PH. ನೆಕ್ಸ್ಟ್ ಸ್ಟೆಪ್ ಒನ್ಸ್ ಅಗೇನ್ ದಿಸ್ ವಿಲ್ ರಿಯಾಕ್ಟ್ ವಿತ್ PH MgBr. PH ಅಂದರೆ ಫಿನೈಲ್ ಗ್ರೂಪ್ C6H5. ಸೊ ದಿಸ್ ವಿಲ್ ಗಿವ್ ರೈಸ್ ಟು CH3 COH PH PH. So the meaning of this is also does not show iodoform test. So the answer is 2. But ester, how it will react with Grignard reagent, that also you have to know, hence I have taught. ಫಿಫ್ತ್ ಕ್ವಶನ್ ನೋಡಿ, ಬಹಳ ಸಿಂಪಲ್ ಇದೆ. ಬಟ್ ಈ ರಿಯಾಕ್ಷನನ್ನು ಈ ರೀತಿ ನೋಡಿದಾಗ ಸ್ವಲ್ಪ ನಮಗೆ ಹೆದರಿಕೆ ಆಗಿಬಿಡ್ತದೆ. ಬಟ್ ಹೆದರುವಂಥ ಅವಶ್ಯಕತೆ ಇಲ್ಲ, ಬಹಳ ಸಿಂಪಲ್ ಇದೆ. ಕರೆಕ್ಟಾಗಿ ನೋಡ್ತಾ ಹೋಗಿ, ಯಾವ್ಯಾವ ರಿಯೇಜೆಂಟ್ ಅನ್ನೋದನ್ನು ನೋಡ್ತಾ ಹೋಗಿ. ದಿಸ್ ಈಸ್ ಹ್ಯಾಲೋಜಿನೇಟಿಂಗ್ ರಿಯೇಜೆಂಟ್, ದಿಸ್ ಈಸ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಫಾರ್ಮೇಷನ್. ಅಂದರೆ ಇಲ್ಲೇನಾಗ್ತದೆ, ಇದು ಗ್ರಿಗ್ನಾರ್ಡ್ ರಿಯೇಜೆಂಟ್ ಫಾರ್ಮ್ ಆಗ್ತದೆ. ದಿಸ್ ವಿಲ್ ರಿಯಾಕ್ಟ್ ವಿತ್ ಅಲ್ಡಿಹೈಡ್. ಬಹಳ ಸಿಂಪಲ್ ರಿಯಾಕ್ಷನ್ ಇದು, ಹೌದಾ? ಸೊ ಈಗ ನೋಡ್ತಾ ಹೋಗಿ, ದಿಸ್ ರಿಯಾಕ್ಟೆಂಟ್, ದಿಸ್ ಒನ್, ರೈಟ್? So this one first it will react with PBr3. First it will going to form, remember, BOH replaced by Br. Then this is X now. ಈಗ Y ಏನು ಬರ್ತದ ನೋಡಿ. ಸೊ ಇಲ್ಲಿ ಮೆಗ್ನೀಷಿಯಮ್ ಇನ್ ಪ್ರೆಸೆನ್ಸ್ ಆಫ್ ಈಥರ್ ರಿಯಾಕ್ಟ್ ಆಗ್ತಾ ಇದೆ. ET2O ಅಂದರೆ ಈಥರ್. ಸೊ ದಿಸ್ ಈಸ್ ಗೋಯಿಂಗ್ ಟು ಫಾರ್ಮ್, ರಿಮೆಂಬರ್, ಲೈಕ್ ದಿಸ್. ಸೊ MgBr. Grignard reagent form ಆಯಿತು, Y, right? So then remember this will react with CH3 CHO CH3. ಈ ರೀತಿ ಕಂಪೌಂಡ್ ಇದೆ. ಸೊ ಈಗ ಪ್ರಾಡಕ್ಟ್ ಬರೀಬೇಕಾದ್ರೆ ಏನು ಮಾಡ್ತೀವಿ, ದಿಸ್ ಈಸ್ ನ R ಗ್ರೂಪ್ ಅಂತ ಕನ್ಸಿಡರ್ ಮಾಡಿ. R ಗ್ರೂಪ್ ಯಾವ್ದು ಇದರಲ್ಲಿ, ದಿಸ್ ಒನ್ ಈಸ್ ದ R ಗ್ರೂಪ್, ರೈಟ್? ಸೊ ಇದನ್ನು ಇನ್ನೊಂದು ಸರಿ ಬರ್ಕೋತೀನಿ ನಾ ಇಲ್ಲಿ ನೋಡಿ. CH3 CH3 C ಡಬಲ್ ಬಾಂಡ್ O H ಅಂತ ಬರ್ಕೊಂಡೆ. ಸೊ ಹಿಂದಿನ ಒಂದು ವಿಡಿಯೋದಲ್ಲಿ, ಅಂದರೆ ಹಿಂದಿನ ಒಂದು ಸ್ಲೈಡಲ್ಲಿ 4th ಕ್ವಶನಲ್ಲಿ ನಾನು ನಿಮಗೆ ಹೇಳಿದ್ದೆ ಇದನ್ನು ಹೇಗೆ ಪ್ರಾಡಕ್ಟ್ ಬರೀತೀವಿ. ಇಲ್ಲಿ ಡಬಲ್ ಬಾಂಡ್ ಇರೋದನ್ನು ಮೇಕ್ ಇಟ್ ಎ ಸಿಂಗಲ್ ಬಾಂಡ್ OH. ದೆನ್ ಈ R ಗ್ರೂಪನ್ನು ತಂದು ಈ ಕಾರ್ಬನ್ನಿಗೆ ಅಟ್ಯಾಚ್ ಮಾಡಿ. ಏನಾಯ್ತು ಇಲ್ಲಿ, ಸೊ ಲೈಕ್ ದಿಸ್ ಆಯಿತು, ಹೌದಾ? ಸೊ ವಿಚ್ ಮೀನ್ಸ್ ಈ ಸ್ಟ್ರಕ್ಚರ್ ಎಲ್ಲಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ದಟ್ ಶುಡ್ ಬಿ ದ ಆನ್ಸರ್. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಯು ಕ್ಯಾನ್ ಸಿ, ಸೊ ಯಾವ್ಯಾವ ಆನ್ಸರ್ ಆಗ್ತದ ಅಂತ ನೋಡ್ತಾ ಹೋಗಿ. ಸೊ ಸೆಕೆಂಡ್ ಒನ್ ನೋಡಿ, ಸೆಕೆಂಡ್ ಒನ್ Y, Y ಆ್ಯಂಡ್ Z ಅಂತ ಇದೆ, ಹೌದಾ? Y ಈಸ್ Z ಈಸ್ ಅಂತ ಇದೆ. Y ಈಸ್ ಇದಂತೂ ರಾಂಗ್ ಆಗ್ತದ. Y ಈಸ್ ದಿಸ್ ಈಸ್ ಕರೆಕ್ಟ್, 2 ಈಸ್ ಕರೆಕ್ಟ್. ದೆನ್ Z ನೋಡಿ, Z ಇದಾಗ್ತದ, ಇಲ್ಲ, ಕರೆಕ್ಟಾ? ಇಲ್ಲ. ಸೊ ಇಲ್ಲಿ ನೋಡ್ತಾ ಹೋಗಿ, C6 ಇದು ಸೈಕ್ಲೋಬ್ಯೂಟೇನ್. ದೆನ್ ಸಿ ಬದಲಿಗೆ OH ಇದೆ, ಇಲ್ಲಿ H ಇದೆ, ಅದರ ಪಕ್ಕದಲ್ಲಿ CH ಇದೆ, CH3 ಇದೆ. ಎಸ್, ದಿಸ್ ಶುಡ್ ಬಿ ದ ಆನ್ಸರ್. ಸೊ 2 and 3 ಎಲ್ಲಿದೆ? ಆಪ್ಷನ್ ನಂಬರ್ 4 ಇಸ್ ದ ಕರೆಕ್ಟ್ ಆನ್ಸರ್. ರಿಮೆಂಬರ್ ದ್ಯಾಟ್. ಲೈಕ್ ದಿಸ್, ರಿಮೆಂಬರ್, ಯು ಆರ್ ಗೋಯಿಂಗ್ ಟು ಸಿ ದ್ಯಾಟ್. ಸೊ ಈ ಒಂದು PDF ಅನ್ನು ನಿಮಗೆ ಕಳಿಸ್ಕೊಡ್ತೀನಿ. ಈ PDF ಅನ್ನು ಕಳಿಸ್ಕೊಡ್ತೀನಿ. ರಿಮೆಂಬರ್, ಈ PDF ಅನ್ನು ವಿದೌಟ್ ಆನ್ಸರ್ ಕಳಿಸ್ಕೊಡ್ತೀನಿ. ಯಾಕಂದರೆ ನನ್ನ ಇಂಟೆನ್ಷನ್ ಏನು, ನೀವು ಒಂದು ಸಾರಿ ವಿಡಿಯೋ ನೋಡಲಿ ಬಿಡಲಿ, ಈ ಕ್ವಶನ್ಸನ್ನು ಟ್ರೈ ಮಾಡಿ. ಈ ಕ್ವಶನನ್ನು ಟ್ರೈ ಮಾಡಿದ ಮೇಲೆ ಯಾವ ಆನ್ಸರ್ ನಿಮಗೆ ಬರೋದಿಲ್ಲ ಅದನ್ನು ಕ್ರಾಸ್ ಚೆಕ್ ಮಾಡಿ. ಏನಾಗ್ತದೆ, ಜನರಲಿ ನಾನು ವಿತ್ ಆನ್ಸರ್ ಕಳಿಸ್ಕೊಟ್ಟೆ ಅಂತಂದರೆ ಯು ವಿಲ್ ನೆವರ್ ಥಿಂಕ್ ಅಬೌಟ್ ದ ಆನ್ಸರ್. ಅಂದರೆ ಆನ್ಸರ್ ನೋಡ್ತೀರಿ, ಆಪ್ಷನ್ಸ್ ಕರೆಕ್ಟ್ ಇದೆ, ಎಸ್, ಬಟ್ ಹೇಗೆ ಬಂತು ಅಂತ ನೀವು ಥಿಂಕ್ ಮಾಡೋದಿಲ್ಲ. ಅದಕ್ಕೆ ಯಾವುದೇ ಕ್ವಶನ್, ಬಹಳಷ್ಟು ಸ್ಟೂಡೆಂಟ್ಸ್ಗಳು ನನಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಸರ್ ವಿತ್ ಆನ್ಸರ್, ನೀವೇನಿಲ್ಲ ಆನ್ಸರ್ ಬರೀತೀನಿ, ಇದನ್ನೇ ನೀವು PDF ಮಾಡಿ ಕಳಿಸ್ಕೊಡಿ ಅಂಥೇಳಿ. ನೋ ಮೈ ಡಿಯರ್ ಸ್ಟೂಡೆಂಟ್, ಐ ವಿಲ್ ನಾಟ್ ಸೆಂಡ್ ದಟ್. ನಾನು ಇದನ್ನು ಕ್ವಶನ್ಸನ್ನು ಕಳಿಸ್ಕೊಡ್ತೀನಿ. ಹಾರ್ಡ್ ವರ್ಕ್ ಮಾಡಿ, ಆನ್ಸರ್ ಗೊತ್ತಾಗಲಿಲ್ಲ ಅಂದರೆ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಸೊ ಆ ರೀತಿ ನೀವು ಕಲಿಬೇಕು ಹೊರತು ನಾನು ವಿತ್ ಆನ್ಸರ್ ಕೊಟ್ಟೆ ಅಂತಂದರೆ ನೀವು ದಯವಿಟ್ಟು ದೇವರಾಣೆಗೂ ನೀವು ಥಿಂಕ್ ಮಾಡೋದಿಲ್ಲ. ಸೊ ರಿಮೆಂಬರ್ ದ್ಯಾಟ್. 6th ಕ್ವಶನ್ ಭಾಳ ಸಿಂಪಲ್ ಇದೆ, ಬಟ್ ಈ ರೀತಿ ಕ್ವಶನ್ಸನ್ನು ರಿಮೆಂಬರ್ ನಮ್ಮ ನೀಟ್ ಎಕ್ಸಾಮಲ್ಲಿ, CET ಎಕ್ಸಾಮಲ್ಲಿ, JEE ಎಕ್ಸಾಮಲ್ಲಿ ಕೇಳ್ಬೋದು, ರೈಟ್? ಸೊ 6th ಒನ್ ನೋಡಿ. ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಏನಿದೆ ಅಂತ ಅಂದರೆ, ಕಾನ್ಸಂಟ್ರೇಟ್ HI ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದೀವಿ. ಕಾನ್ಸಂಟ್ರೇಟ್ HI ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದಾಗ ಡೆಫಿನೆಟ್ಲಿ ರಿಮೆಂಬರ್, ಇಲ್ಲಿ 2 ಆಪ್ಷನ್. ಒಂದು ಈ ಬಾಂಡ್ ಬ್ರೇಕ್ ಆಗಬೇಕು, ಇಲ್ಲ ಅಂತಂದರೆ ಈ ಬಾಂಡ್ ಬ್ರೇಕ್ ಆಗಬೇಕು. ಯಾವುದು ಬಾಂಡ್ ಬ್ರೇಕ್ ಆಗ್ತದ ಅನ್ನೋದು ಕಾರ್ಬೋಕ್ಯಾಟಿಯಾನ್ ಮೇಲೆ ಡಿಪೆಂಡ್. ಯಾಕಂತಂದರೆ ದಿಸ್ ವಿಲ್ ಫಾಲೋಸ್ SN1 ಮೆಕ್ಯಾನಿಸಮ್. ಗೊತ್ತಿರಲಿ,
SN1 ಮೆಕ್ಯಾನಿಸಮ್ದಲ್ಲಿ ಯಾವುದು ಕಾರ್ಬೋಕ್ಯಾಟಿಯನ್ ಅನ್ನೋದು ಇಂಪಾರ್ಟೆಂಟು. ಫಸ್ಟ್ ಏನಾಗ್ತದೆ, ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಿಯನ್ ಅಂತ ನೋಡಿದಾಗ ಟರ್ಷರಿ ಮೋರ್ ದ್ಯಾನ್ ಸೆಕೆಂಡರಿ ಮೋರ್ ದ್ಯಾನ್ ಪ್ರೈಮರಿ, ಹೌದಾ? ಅದಕ್ಕೆ ಫಸ್ಟ್ ಕಾರ್ಬೋಕ್ಯಾಟಿಯನ್ ಯಾವುದಾಗ್ತದೆ, ಈ ಬಾಂಡ್ ಬ್ರೇಕ್ ಆಗೋದಿಲ್ಲ. ಈ ಬಾಂಡ್ ಬ್ರೇಕ್ ಆಗಿ ನಿಮಗೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಕಾರ್ಬೋಕ್ಯಾಟಿಯನ್ ಆಸ್ CH3O ಮೈನಸ್ ಪ್ಲಸ್ C ಪ್ಲಸ್ CH3 ಈಗ ಏನಾಗ್ತದೆ, HIದಲ್ಲಿ H ಪ್ಲಸ್ ವಿಲ್ ಅಟ್ಯಾಕ್ ಆನ್ ದಿಸ್ ಆ್ಯಂಡ್ I ಮೈನಸ್ ವಿಲ್ ಅಟ್ಯಾಕ್ ಆನ್ ದಿಸ್. ಹಾಗಾದ್ರೆ ಪ್ರಾಡಕ್ಟ್ ಏನು ಬಂತು, CH3OH, ರೈಟ್? CH3OH tertiary butyl iodide. So the answer for this question is 2. Sixth one, the answer is 2. 7. ಈ ರೀತಿ ಪ್ರಾಡಕ್ಟ್ ಕ್ವಶನ್ ಕೊಟ್ಟಾಗ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಕನ್ಸಿಡರ್ ದ ಫಾಲೋವಿಂಗ್ ಸೀಕ್ವೆನ್ಸ್ ಆಫ್ ರಿಯಾಕ್ಷನ್, ರೈಟ್? ಸೊ PHCH3 ಎಕ್ಸೆಸ್ ಕೊಟ್ಟಿದ್ದೀವಿ, Cl ಜೊತೆ ರಿಯಾಕ್ಟ್ ಆಗಿ A ಬರ್ತಾ ಇದೆ. A ಇರೋದು ಎಕ್ವಿಯಸ್ KOH ಜೊತೆಯಾಗಿ B ಬರ್ತಾ ಇದೆ. B ಇರೋದು ಸೋಡಿಯಂ ಜೊತೆ ರಿಯಾಕ್ಟ್ ಆಗಿ C ಬರ್ತಾ ಇದೆ. A ಮತ್ತು C ಅನ್ನು ಮಿಕ್ಸ್ ಮಾಡಿದರೆ ಏನು ಬರ್ತದ ಅಂತ ಕೇಳಿದ್ದಾರೆ. ಸೊ ಈಗ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ಸೊ PHCH3 ಅಂತ ಇದ್ದಾಗ ಅಂದರೆ ಇದು ಟಾಲ್ವೀನ್, ಹೌದಾ? ಇದು ಟಾಲ್ವೀನ್ ರಿಮೆಂಬರ್. ಯಾವಾಗ ಟಾಲ್ವೀನ್ ಜೊತೆ ನೀವು Cl2 ಹಾಕಿ ಹೀಟ್ ಮಾಡ್ತೀರಿ, this H is going to replaced by Cl. Because of that reason, remember, you are going to get it as PHCH2Cl. Very important. So ಇದು ನಮ್ಮ A. ನೆಕ್ಸ್ಟ್ ಏನಾಯಿತು, ಎಕ್ವಿಯಸ್ KOH. What is the job? So this will replace Cl by OH. Hence remember PHCH2OH. So this is B. ನೆಕ್ಸ್ಟ್ ನೋಡಿ, ದಿಸ್ ಈಸ್ B ಆಯಿತು. ಸೊ ದೆನ್ ದಿಸ್ ವಿಲ್ ರಿಯಾಕ್ಟ್ ವಿತ್ ಸೋಡಿಯಂ. ಸೊ ಆಲ್ಕೋಹಾಲ್ ರಿಯಾಕ್ಟ್ ವಿತ್ ಸೋಡಿಯಂ ಏನು ಬರ್ತದೆ, PHCH2ONA. ದಿಸ್ ಈಸ್ ಅವರ್ C. ನೆಕ್ಸ್ಟ್ ಏನು ಕೇಳಿದ್ದಾರೆ, A ಆ್ಯಂಡ್ C ಮಿಕ್ಸ್ ಮಾಡಿದರೆ ಏನು ಬರ್ತದೆ, ಅಂದರೆ ಇವೆರಡನ್ನು ಮಿಕ್ಸ್ ಮಾಡಿದರೆ ಏನು ಬರ್ತದೆ, ರೈಟ್? ಸೊ ಇವೆರಡನ್ನು ಮಿಕ್ಸ್ ಮಾಡಿದರೆ ಏನು ಬರ್ತದೆ, ಒಂದ್ಸರಿ ನೋಡಿ. ಇದು ಹೆಲೈಡ್ ಮತ್ತು ಇದು ಸೋಡಿಯಂ ಸಾಲ್ಟ್ ಆಫ್ ಆಲ್ಕೋಹಾಲ್, ಆಲ್ಕೋಹಾಲ್ ಸಾಲ್ಟ್ ಇದು, ಹೌದಾ? ಸೊ ಯಾವ ರಿಯಾಕ್ಷನ್ ಇದು, ವಿಲಿಯಮ್ಸನ್ಸ್ ರಿಯೇಜೆಂಟ್. ರಿಮೆಂಬರ್, ವಿಲಿಯಮ್ಸನ್ಸ್ ಸಿಂಥಸಿಸ್. Hence remember, we can say in this particular case product D should be ether. Ether ಯಾವುದು ಇದರಲ್ಲಿ, PHCH2O CH2PH, PHCH2O CH2PH. So the answer for this question is 2. Remember that point. 8th one, identify the product C in the given reaction. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ ಏನು ಬಂದಿದೆ ಅಂತ ನೋಡಿ. ಸೊ ಆಲ್ವೇಸ್ ಇಲ್ಲಿ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಯಾವಾಗ CH3CN ಸಯನೈಡ್ ಇರ್ತದೆ, ವೆನ್ ಇಟ್ ವಿಲ್ ಅಂಡರ್ಗೋ ಹೈಡ್ರೋಜಿನೇಷನ್ ಅಂತಾರು ಹೇಳ್ಬೋದು, ರಿಡಕ್ಷನ್ ಅಂತನಾದರೂ ಹೇಳ್ಬೋದು. ಸೊ ರಿಡಕ್ಷನ್ ಆದಾಗ ರಿಮೆಂಬರ್ ದಿಸ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು CH3CH2NH2, ಅಂದರೆ ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ಪ್ರೈಮರಿ ಅಮೈನ್. ಸೊ ದೆನ್ ಪ್ರೈಮರಿ ಅಮೈನ್ ಜೊತೆ ನಮ್ಗೆ ಗೊತ್ತಿದೆ HNO2 ಅನ್ನು ರಿಯಾಕ್ಟ್ ಮಾಡಿದರೆ, ರೈಟ್? HNO2 ಅನ್ನು ರಿಯಾಕ್ಟ್ ಮಾಡಿದರೆ ಏನು ಬರ್ತದೆ, ಸೊ ದಿಸ್ ಈಸ್ ವೀಕ್, ಹೌದಾ? ಅಂದರೆ ದಿಸ್ ವಿಲ್ ರಿಯಾಕ್ಟ್ ವಿತ್ ದಿಸ್ ಟು ಫಾರ್ಮ್ ನೈಟ್ರಸ್ ಆಸಿಡ್ ರಿಯಾಕ್ಷನ್ ಆದ್ಮೇಲೆ ಏನು ಬರ್ತದೆ, CH3CH2OH ಬರ್ತದೆ, OH. ಬಿಕಾಸ್ ಬೈ ದಿಸ್ ಇಂಟರ್ಮೀಡಿಯೇಟ್ ಯು ಆರ್ ಗೋಯಿಂಗ್ ಟು ಗೆಟ್, ನೋ ಡೌಟ್, CH3CH2 N2 plus Cl minus ಬರ್ತದೆ, ಬಟ್ ಇಟ್ ಈಸ್ ನಾಟ್ ಸ್ಟೇಬಲ್. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಇಮಿಡಿಯೇಟ್ಲಿ ಗಿವ್ ರೈಸ್ ಟು ದಿಸ್ CH3CH2OH. ದಿಸ್ CH3CH2OH ವಿಲ್ ಗಿವ್ ರೈಸ್ ಟು ಅಯೋಡೋಫಾರ್ಮ್ ಟೆಸ್ಟ್. I2 ಬಾರ್ NaOH ಅಂದರೆ ಅಯೋಡೋಫಾರ್ಮ್ ಟೆಸ್ಟ್ ಆದಾಗ ಇಲ್ಲಿ ಏನಾಗ್ತದೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಸೊ ರಿಮೆಂಬರ್ CH3COO ಮೈನಸ್, ಇಲ್ಲಿ CH3CH2OH ಇರೋದು ಏನಾಗ್ತದೆ ಇಲ್ಲಿ, ಸೊ CHI3 ಅಂತೂ ಬರ್ತದೆ, ಹೌದಾ? ಸೊ CHI3 you are going to get, right? So CHI3 you are going to get. Addition to this, if you see ಇಲ್ಲಿ CH3CH2 ಗ್ರೂಪ್ ಇದೆ, CH3CH2 ಗ್ರೂಪ್ ಇರೋದಕ್ಕೆ CH3COO minus should be the answer. CH3COO minus and CHI3. Hence the answer for this question is 3. Remember that.
ಸಾರಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಆನ್ಸರ್ ಇಸ್ ನಾಟ್ ದಿಸ್ ಒನ್. ಯಾಕಂದರೆ ಒಂದು CHI3 ಕನ್ವರ್ಟ್ ಆಗ್ತದೆ. ದಿಸ್ ಗ್ರೂಪ್ ಗೆಟ್ ಕನ್ವರ್ಟ್ ಇಂಟು CHI3. ದಿಸ್ ವಿಲ್ ಫಾರ್ಮ್ ರಿಮೆಂಬರ್ HCOO ಮೈನಸ್. ಯಾಕಂದರೆ ಒಂದು ಕಾರ್ಬನ್ ನಾವಿಲ್ಲಿ ಹಾಗೆ ನೋಡಿದ್ರೆ 3 ಕಾರ್ಬನ್ ಬರ್ತದೆ. ಬಟ್ ಹಿಯರ್ ವಿ ಹ್ಯಾವ್ ಓನ್ಲಿ 2 ಕಾರ್ಬನ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ 4. ಸಾರಿ, ನಾಟ್ 3 ಇಸ್ ದ ಆನ್ಸರ್. कन्फ्यूजन होता है एडजस्ट करना. यस, हियर P इज द मेजर प्रोडक्ट, राइट. P इज द मेजर प्रोडक्ट अन्न ಕೇಳಿದ್ದಾರೆ ಏನು ಅಂತ ಹೇಳಿ. ಇಲ್ಲೂ ಕೂಡ ಕರೆಕ್ಟ್ ಆಗಿ ನೋಡ್ಕೊಳ್ತಾ ಹೋಗಿ. ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ ETOH ಇದೆ, ಇದು ಇದೆ ಅಂದರೆ ಇದು ಕಾರ್ಬಾಕ್ಸಿಲಿಕ್ ಆಸಿಡ್, ಇದು ಆಲ್ಕೋಹಾಲ್ ಅಂತಂದ್ರೆ ರಿಯಾಕ್ಷನ್ ಇನ್ H+ ಇನ್ ಪ್ರೆಸೆನ್ಸ್. ಸೊ ಡೆಫಿನೆಟ್ಲಿ ಎಸ್ಟರಿಫಿಕೇಶನ್. ಇಲ್ಲಿ ನಿಮಗೆ ಎಸ್ಟರಿಫಿಕೇಶನ್ದಲ್ಲಿ ಒಂದು ಕಾನ್ಸೆಪ್ಟ್ ಅರ್ಥ ಆಗಿರಬೇಕು. ಒಂದು ನಾವು RC ಡಬಲ್ ಬಾಂಡು OH ತಗೋತೀವಿ ಪ್ಲಸ್ ROH ಅನ್ನು ತಗೋತೀವಿ. ಸೊ ದಿಸ್ ಈಸ್ ಗೋಯಿಂಗ್ ಟು ಫಾರ್ಮ್ RC ಡಬಲ್ ಬಾಂಡ್ OR. ಎಸ್ಟರ್ ಈಸ್ ಗೋಯಿಂಗ್ ಟು ಫಾರ್ಮ್ ಪ್ಲಸ್ ವಾಟರ್ ಈಸ್ ರಿಮೂವ್ಡ್. ಇದು ಎಸ್ಟರಿಫಿಕೇಶನ್ ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ. ಬಟ್ ಇಲ್ಲಿ ಗೊತ್ತಿರಬೇಕಾಗಿರುವಂಥ ಕ್ವಶನ್ ಏನು ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್? ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ವಾಟ್ ಯು ಹ್ಯಾವ್ ಟು ನೋ. Always remember in this particular case OH from carboxylic acid, correct ಆಗಿ ಅರ್ಥ ಮಾಡ್ಕೊಳ್ಳಿ, OH from carboxylic acid and O from alcohol is, sorry, H from alcohol is removed. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ವಾಟರ್ ಎಲ್ಲಿಂದ ಬಂತು? OH ಫ್ರಾಮ್ ಕಾರ್ಬಾಕ್ಸಿಲಿಕ್ ಆಸಿಡ್, H ಫ್ರಾಮ್ ಆಲ್ಕೋಹಾಲ್. ಬಹಳ ಇಂಪಾರ್ಟೆಂಟ್ ಇದು. ಇಲ್ಲ ಅಂತಂದರೆ ಇಲ್ಲಿ ಎರಡೂ ರಿಯಾಕ್ಷನ್ ನಿಮಗೆ ಕಂಡುಬಿಡ್ತದೆ, ಎರಡೂ ರಿಯಾಕ್ಷನ್ ಕಾಣಿಸ್ತದೆ ಇಲ್ಲಿ, ಇಲ್ಲ ಅಂದ್ರೆ ಗೊತ್ತಿರಲಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಹಾಗೆ ನೋಡ್ತಾ ಹೋಗಿ C ಡಬಲ್ ಬಾಂಡು OH, ಇಲ್ಲಿ 18 ಇಲ್ಲ, ಹೌದಾ? ಅಂದರೆ ಇಲ್ಲಿ ಐಸೋಟೋಪಿಕ್ ಆಕ್ಸಿಜನ್ ಎಲ್ಲಿದೆ? ETOH ಇದೆ. ಅಂದರೆ ಇದು ಹೀಗೆ ಬ್ರೇಕ್ ಆಗ್ತದೆ, ಇದು ಹೀಗೆ ಬ್ರೇಕ್ ಆಗ್ತದೆ. ಅಂದರೆ ಪ್ರಾಡಕ್ಟ್ ಏನಾಗ್ತದೆ ಇಲ್ಲಿ? PHC ಡಬಲ್ ಬಾಂಡು O18ET. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ ಸೆಕೆಂಡ್ ಒನ್. ವೆರಿ ಇಂಪಾರ್ಟೆಂಟ್. ಇಲ್ಲಿ ಬೇಸಿಕ್ ಏನು ಅರ್ಥ ಮಾಡ್ಕೊಳ್ಳಿ, ಆಲ್ವೇಸ್ OH ಫ್ರಾಮ್ ಕಾರ್ಬಾಕ್ಸಿಲಿಕ್ ಗ್ರೂಪ್, H ಫ್ರಾಮ್ ಆಲ್ಕೋಹಾಲ್, ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಯು ವಿಲ್ ಗೆಟ್ ದ ಆನ್ಸರ್ ವೆರಿ ಈಸಿಲಿ, ರೈಟ್. 10th ಒನ್, ಲಾಸ್ಟ್ ಒನ್. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಕೋಲ್ಡ್ KMnO4 OH ಮೈನಸ್ ಇದೆ, ಅಂದರೆ ಬೇಸಿಕ್ KMnO4, ಕೋಲ್ಡ್ KMnO4 ಇದರದ್ದು ಹೆಸರೇನಿದು? ಸೊ ರಿಮೆಂಬರ್ ಬೇಯರ್ಸ್ ರಿಯಜೆಂಟ್, ಹೈಡ್ರಾಕ್ಸಿಲೇಟಿಂಗ್ ರಿಯಜೆಂಟ್ ಅಂತಲೂ ಕರಿತೀವಿ. ಹೈಡ್ರಾಕ್ಸಿಲ್ ಅಯಾನ್ ಅಂದರೆ OH ಮೈನಸ್ ವಿಲ್ ರಿಪ್ಲೇಸ್ ಡಬಲ್ ಬಾಂಡ್, ರಿಮೆಂಬರ್. ಸೊ ಇದು ಫಸ್ಟ್ ಇಯರ್ ಹೈಡ್ರೋಕಾರ್ಬನಲ್ಲಿ ಕಲ್ತಿರ್ತೀವಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಡಬಲ್ ಬಾಂಡ್ ರಿಪ್ರೆಸೆಂಟ್ ಅಂದರೆ ಅನ್ಸ್ಯಾಚುರೇಷನನ್ನು ಟೆಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. KMnO4, ಬೇಸಿಕ್ KMnO4 ಕೋಲ್ಡ್ ಕಂಡೀಷನ್ ಬೇಯರ್ಸ್ ರಿಯಜೆಂಟ್ ಅಂತ ಕರಿತೀವಿ, ರೈಟ್. ಸೊ ಬೇಯರ್ಸ್ ರಿಯಜೆಂಟ್ ಕೆಲಸ ಏನು ಅಂತಂದರೆ CH2 ಡಬಲ್ ಬಾಂಡ್ CH2 ಇದ್ದರೆ ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು CH2OH. ಸೊ ಇದು ವಿಸಿನಲ್ ಹೈಡ್ರಾಕ್ಸೈಡ್, ವಿಸಿನಲ್ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡ್ತದೆ. ಸೊ ಅದು ನಿಮ್ಮ ತಲೆಯಲ್ಲಿ ಇರಲಿ. ಸೊ ಹಾಗಾದರೆ ಇದು ಏನಾಗ್ತದೆ? ಹಾಗಾದರೆ ಫಸ್ಟ್ ಸ್ಟೆಪ್ಪಲ್ಲಿ ನೋಡಿ, ಫಸ್ಟ್ ಸ್ಟೆಪ್ಪಲ್ಲಿ ದಿಸ್ ಪರ್ಟಿಕ್ಯುಲರ್ ಒನ್, this one will give rise to, so alkaline KMnO4, so Bayer's reagent you are going to give rise to like this. Correct ಆಗಿ ಅರ್ಥ ಮಾಡ್ಕೊಳ್ಳಿ. ಈ ಕೇಸ್ ಒಳಗೆ ಇದು ಹಾಗೆ ಇರ್ತದೆ. ಈ ಡಬಲ್ ಬಾಂಡ್ ರಿಪ್ಲೇಸ್ ಆಗ್ತದೆ, ಇಲ್ಲೊಂದು OH ಬರ್ತದೆ ನಿಮಗೆ, ಇಲ್ಲೊಂದು OH ಬರ್ತದೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ದಿಸ್ OH ಆ್ಯಂಡ್ ದಿಸ್ OH, ಈ ರೀತಿ ಒಂದು ಪ್ರಾಡಕ್ಟ್ ಬರ್ತದೆ ನಿಮಗೆ. ಸೊ ಇದು ಎ. ಇಲ್ಲಿ ಬಹಳ ಇಂಪಾರ್ಟೆಂಟ್ ದಿಸ್ ಒನ್, ಎ ಆಯಿತು. ಸೊ ಇದರ ಕೆಲಸ ಏನು? CrO3 ಇನ್ ACOH. ರಿಮೆಂಬರ್ CrO3 ACOH, ದಿಸ್ ಒನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. CrO3 ಆಸಿಟಿಕ್ ACOH, CH3COOH ಅಂದರೆ ಆಸಿಟಿಕ್ ಆಸಿಡ್ ACOH. This is oxidizing agent. This will oxidize secondary alcohol to ketone but not oxidize ಟರ್ಷರಿ ಆಲ್ಕೋಹಾಲ್. ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಟರ್ಷರಿ ಆಲ್ಕೋಹಾಲನ್ನು ಆಕ್ಸಿಡೈಸ್ ಮಾಡೋದಿಲ್ಲ, ಗೊತ್ತಿರಲಿ. ಸೊ ಇದು ಟರ್ಷರಿ ಇಲ್ಲಿ, ಹೌದಾ? ಇಲ್ಲಿ ಕರೆಕ್ಟಾಗಿ ನೋಡಿ, ಯಾವುದು ಟರ್ಷರಿ? ದಿಸ್ ಈಸ್ ಟರ್ಷರಿ, ದಿಸ್ ಈಸ್ ಸೆಕೆಂಡರಿ. ಓನ್ಲಿ ದಿಸ್ ವಿಲ್ ಗೆಟ್ ಕನ್ವರ್ಟೆಡ್ ಇನ್ ಟು ಡಬಲ್ ಬಾಂಡ್. ಹಾಗಾದ್ರೆ ಪ್ರಾಡಕ್ಟ್ ಏನು ಬರ್ತದೆ ನಿಮಗೆ ಇಲ್ಲಿ? ಸೊ ಯು ಆರ್ ಗೋಯಿಂಗ್ ಟು ಗೆಟ್ ದ ಪ್ರಾಡಕ್ಟ್ ಆಸ್ ಹಿಯರ್ ಆಲ್ರೆಡಿ ಇಟ್ ವಿಲ್ ಬಿ ಆಸ್ ಇಟ್ ಈಸ್, ದಿಸ್ OH ಆಲ್ಸೋ ಆಸ್ ಇಟ್ ಈಸ್, ದಿಸ್ ವಿಲ್ ಬಿಕಮ್ ಡಬಲ್ ಬಾಂಡ್.
ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಹೆನ್ಸ್ ರಿಮೆಂಬರ್, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಆನ್ಸರ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ OH and OH double bond O. So first one is the answer. I hope you have enjoyed today's organic chemistry, alcohol, phenols, ether, these 10 questions, and these 10 questions are ನನ್ನ ಇಂಟ್ರೆಸ್ಟಿಂದ ತೊಗೊಂಡಿರುವಂಥ ಹ್ಯಾಂಡ್ ಪಿಕ್ಡ್ ಕ್ವಶನ್ಸ್. ರಿಮೆಂಬರ್, ಅಂದರೆ ಬಹಳ ಕೇರ್ಫುಲ್ಲಾಗಿ ನನ್ನ ವಿದ್ಯಾರ್ಥಿಗಳಿಗೆ ಅಂತ ತೊಗೊಂಡಿರ್ತೀನಿ. ಸೊ ಪ್ಲೀಸ್ ಗೋ ಥ್ರೂ ದಿಸ್, ಡೆಫಿನೆಟ್ಲಿ ವಿಲ್ ಅಂಡರ್ಸ್ಟ್ಯಾಂಡ್ ಮೆನಿ ಥಿಂಗ್ಸ್ ವಿತ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣಂತೆ. ಅಲ್ಲಿವರೆಗೂ ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇಫ್ ಯು ಆರ್ ನಾಟ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.